ಧನ್ಯ ಧನ್ಯ ಹೇಳಮ್ಮ, ಸಾಕು, ಲೇಟ್ ಆಯ್ತು, ಇನ್ನು ಎಷ್ಟೊತ್ತು ಮಲಗ್ತೀಯಾ? ಅಕ್ಕ ನೋಡಿದ್ರೆ ಮತ್ತೆ ಅವರ ಬಾಯಿಗೆ ಸಿಗ್ಬೇಕಾಗುತ್ತೆ ಎಂದು ಕಲ್ಯಾಣಿಯವರು ತಮ್ಮ 19 ವರ್ಷದ ಮಗಳು ಧನ್ಯಾಳನ್ನು ಎಬ್ಬಿಸುತ್ತಿದ್ದರು. ಅದಕ್ಕೆ ಧನ್ಯ ನಿದ್ರೆಗಣ್ಣಿನಲ್ಲೇ, ಅಮ್ಮ ಪ್ಲೀಸ್, ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ. ನಿನ್ನೆ ಎಲ್ಲ ದೊಡ್ಡಮ್ಮ ರಾಶಿ ಕೆಲಸ ಮಾಡಿಸಿ ಮಲಗೋಕೆ ಬಿಟ್ಟಿದ್ದೆ 12 ಗಂಟೆಗೆ. ನೀನು ನೋಡಿದ್ರೆ ಬೆಳಗಿನ ಜಾವ 5 ಗಂಟೆಗೆ ಬಂದು ಎಬ್ಬಿಸ್ತಿದ್ದೀಯಾ. ಇನ್ನೊಂದು ಅರ್ಧ ಗಂಟೆ ಬಿಡಮ್ಮ ಎಂದು ಮುದ್ದಾಗಿ ಕಣ್ಣು ಮುಚ್ಚಿಕೊಂಡೇ ಕೇಳಿಕೊಂಡಳು. ಮಗಳ ಆಯಾಸ ಕಂಡ ಕಲ್ಯಾಣಿಯವರಿಗೆ ಇಲ್ಲ ಎನ್ನಲಾಗಲಿಲ್ಲ. ಸರಿ, ಬರೀ ಅರ್ಧ ಗಂಟೆ ಅಷ್ಟೇ ಎಂದು ಹೇಳಿ ತಮ್ಮ ಕೆಲಸಕ್ಕೆ ಹೋದರು. ಕಲ್ಯಾಣಿಯವರು ಹೋಗಿ 5 ನಿಮಿಷವೂ ಆಗಿರಲಿಲ್ಲ. ಧನ್ಯಾಳ ದೊಡ್ಡಮ್ಮ ಗಾಯತ್ರಿ ಅವಳು ಮಲಗಿದ್ದ ಸ್ಟೋರ್ ರೂಮಿನಂತಹ ಕೋಣೆಗೆ ಬಂದರು. ಏನೇ, ಮನೆಯಲ್ಲಿ ಬೆಳಿಗ್ಗೆ 5 ಗಂಟೆಯಾದರೂ ಇನ್ನೂ ಬಿತ್ಕೊಂಡಿದ್ದೀಯಾ ಎಂದು ಆರ್ಭಟಿಸುತ್ತಾ ತಂದಿದ್ದ ಒಂದು ಬಕೆಟ್ ನೀರನ್ನು ಅವಳ ಮೈ ಮೇಲೆ, ಮುಖದ ಮೇಲೆ ಸುರಿದೇ ಬಿಟ್ಟರು. ಈಗ ತಾನೇ ಅಮ್ಮನ ಜೊತೆ ಮಾತನಾಡಿ ಗಾಢ ನಿದ್ರೆಗೆ ಜಾರಿದ್ದ ಧನ್ಯ ಮೈ ಮೇಲೆ ಬಿದ್ದ ತಣ್ಣೀರಿಗೆ ಬೆಚ್ಚಿಬಿದ್ದು ನಡುಗುತ್ತಾ ಎದ್ದಳು. ದೊಡ್ಡಮ್ಮ ಎಂದು ಅವರ ಮುಖ ನೋಡುವಷ್ಟರಲ್ಲಿ, ಏನೇ, ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ದೀಯಾ? ಈ ಮನೆ ಮಹಾರಾಣಿ ಅಂದ್ಕೊಂಡಿದ್ದೀಯಾ? ಮುಚ್ಕೊಂಡು ಎದ್ದು ಕೆಲಸ ಮಾಡು. ರಾಶಿ ಪಾತ್ರೆ ಬಿದ್ದಿದೆ, ಮನೆ ಅಂಗಳ ಗುಡಿಸಿ ಸಾರಿಸಿ ಪೂಜೆ ಮಾಡು, ನಡಿ ಎಂದು ಕೂಗಾಡುತ್ತಾ ಕುಳಿತಿದ್ದ ಧನ್ಯಾಳನ್ನು ಎಳೆದು ಹಾಲಿಗೆ ತಳ್ಳಿದರು. ಧನ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಷ್ಟರಲ್ಲೇ ಅಲ್ಲಿಗೆ ಬಂದ ತಾಯಿ ಕಲ್ಯಾಣಿಯನ್ನು ನೋಡಿದಳು. ಗಾಯತ್ರಿಯ ಮಾತನ್ನೆಲ್ಲ ಕೇಳಿಸಿಕೊಂಡಿದ್ದ ಕಲ್ಯಾಣಿಯವರು ಧೈರ್ಯ ಮಾಡಿ, ಅಕ್ಕ, ಅಂಗಳದ ಪಾತ್ರೆ ಗುಡಿಸೋ ಕೆಲಸ ಎಲ್ಲ ಆಗಿದೆ. ಮಗು ಪಾಪ ಯಾಕೋ ಸುಸ್ತಾಗಿದ್ದಾಳೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಅಂತ ನಾನೇ ಹೇಳಿದೆ ಎಂದರು. ಅದಕ್ಕೆ ಗಾಯತ್ರಿ ಇನ್ನಷ್ಟು ಉರಿದು ಬಿದ್ದರು. ನೀನೊಬ್ಳು ಕಮ್ಮಿ ಇದ್ದೆ ನೋಡು. ನನ್ನ ಮನೆಗೆ ಕಳ್ಳ ಸಂಬಂಧ ಇಟ್ಕೊಂಡು ಬಂದವಳು ಅಲ್ವಾ ನೀನು? ನನ್ನ ಗಂಡನನ್ನೇ ಯಾಮಾರಿಸಿ ಮೊದಲನೇ ಹೆಂಡತಿ ನಾನು ಬದುಕಿದ್ದರೂ ಅವರನ್ನ ಬುಟ್ಟಿಗೆ ಹಾಕಿಕೊಂಡು ಜೊತೆ ಬಂದೆ. ಅಷ್ಟೇ ಅಲ್ಲದೆ ಈ ಅನಿಷ್ಟಾನ ಕರ್ಕೊಂಡು ಬಂದು ಅಮ್ಮ ಮಗಳು ಇಬ್ಬರು ನಮ್ಮ ಮನೆ ಸಂಪತ್ತು ಕರಗಿಸ್ತಾ ಇದ್ದೀರಾ. ನಿನಗೇನು ಹೇಳಬೇಕು ಎಂದು ಹೀಯಾಳಿಸಿದರು. ನೋವಿನಿಂದ ಕಲ್ಯಾಣಿಯವರು, ಅಕ್ಕ, ಈಗಿದ್ದನ್ನೆಲ್ಲ ಮಾತಾಡಬೇಡಿ. ನಾನೇನು ನಿಮ್ಮ ಗಂಡನ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡಿರಲಿಲ್ಲ. ನನಗೆ ಅವರು ಮದುವೆ ಆಗಿದ್ದ ವಿಷಯವೇ ಗೊತ್ತಿರಲಿಲ್ಲ. ನಿಮ್ಮ ಮನೆಗೆ ಬರುವವರೆಗೂ ಎಂದು ಹೇಳುವಷ್ಟರಲ್ಲಿ ಸಾಕು, ಮುಚ್ಚೆ ಬಾಯಿ ಎನ್ನುತ್ತಾ ಗಾಯತ್ರಿ ಅವರು ಕಲ್ಯಾಣಿಯ ಕೆನ್ನೆಗೆ ಬಿಗಿಯಾಗಿ ಹೊಡೆದರು. ತನ್ನಿಂದಾಗಿ ಅಮ್ಮ ಪೆಟ್ಟು ತಿನ್ನುವಂತಾಯ್ತಲ್ಲ ಎಂದು ಧನ್ಯಾಳಿಗೆ ತುಂಬ ನೋವಾಯಿತು. ಅವಳು ಓಡಿ ಬಂದು, ದೊಡ್ಡಮ್ಮ ಕ್ಷಮಿಸಿ, ಅಮ್ಮನಿಗೆ ಹೊಡೆಯಬೇಡಿ, ಇನ್ಮೇಲೆ ಯಾವತ್ತೂ ತಡವಾಗಿ ಎದ್ದೇಳಲ್ಲ ಎಂದು ಕ್ಷಮೆ ಕೇಳಿದರು. ನಂತರ ಅಮ್ಮನ ಕೈ ಹಿಡಿದುಕೊಂಡು ಕಣ್ಣೀರು ಒರೆಸುತ್ತಾ ಉಳಿದ ಕೆಲಸಗಳನ್ನು ಮಾಡಲು ಅಲ್ಲಿಂದ ಕರೆದುಕೊಂಡು ಹೋದಳು. ಧನ್ಯ ಕಣ್ಣೀರು ಒರೆಸಿಕೊಳ್ಳುತ್ತಾ ಅಂಗಳಕ್ಕೆ ಬಂದು ದನದ ಕೊಟ್ಟಿಗೆ ಹೋಗಿ ಕಸಬರಿಕೆ ಹಿಡಿದಳು. ಬೆಳಗಿನ ಚಳಿಗೆ ಮೈ ನಡುಗುತ್ತಿದ್ದರೂ ಅಮ್ಮನಿಗಾಗಿ ಅವಳು ಆ ನೋವನ್ನು ನುಂಗಿಕೊಂಡಳು. ಅತ್ತ ಕಲ್ಯಾಣಿ ಕೆನ್ನೆ ಸವರುತ್ತಾ ನಿಂತಿದ್ದರೂ ಮಗಳ ಪರಿಸ್ಥಿತಿ ನೋಡಿ ಅವರ ಮನಸ್ಸು ಚುರುಕೆಂದಿತು. ಗಾಯತ್ರಿ ಅಷ್ಟಕ್ಕೆ ಸುಮ್ಮನಾಗಿದೆ. ಅಡುಗೆ ಮನೆಯಲ್ಲಿ ನಿಂತು ಅಬ್ಬರಿಸಿದ್ದರು. ನೋಡು ಕಲ್ಯಾಣಿ, ಈ ಮನೆಯಲ್ಲಿ ಇರಬೇಕಾದ್ರೆ ನನ್ನ ಕಾಲ ಕೆಳಗಿರಬೇಕು. ನಿನ್ನ ಮಗಳಿಗೆ ಅತಿಯಾದ ಮುದ್ದು ಕೊಟ್ಟು ಕೆಡಿಸಬೇಡ. ನಾಳೆಯಿಂದ 4 ಗಂಟೆಗೆ ಎದ್ದು ಅಂಗಳಕ್ಕೆ ರಂಗೋಲಿ ಇಟ್ಟಿರಬೇಕು. ಇಲ್ಲ ಅಂದರೆ ಈ ಮನೆ ಬಾಗಿಲು ನಿಮ್ಮಿಬ್ಬರಿಗೂ ಮುಚ್ಚಿರುತ್ತೆ ಎಂದು ಕೂಗಾಡಿದಳು. ಧನ್ಯ ಕೊಟ್ಟಿಗೆ ಗುಡಿಸಿ ಮುಗಿಸಿ ಅಲ್ಲೇ ಮನೆಯ ಹತ್ತಿರ ಇದ್ದ ದೇವಸ್ಥಾನದ ಕಡೆ ಮುಖ ಮಾಡಿ ಹೊರಗಿನಿಂದನೇ ಕೈ ಮುಗಿದಳು. ದೇವರೇ, ಅಮ್ಮನಿಗೆ ಇಷ್ಟೊಂದು ಅವಮಾನ ಯಾಕೆ? ನಾವು ಈ ಮನೆಗೆ ಬಂದಿದ್ದೆ ತಪ್ಪಾ ಎಂದು ಮನದಲ್ಲೇ ಮರುಗಿದಳು. ಅಷ್ಟರಲ್ಲಿ ಅಕ್ಕನಿಂದ ಪೆಟ್ಟು ತಿಂದ ಕಲ್ಯಾಣಿ ಮಗಳ ಹತ್ತಿರ ಬಂದು, ಪರವಾಗಿಲ್ಲ ಪುಟಿ, ಅಕ್ಕನಿಗೆ ಸಿಟ್ಟು ಜಾಸ್ತಿ ಅಷ್ಟೇ. ನೀನು ಬೇಗ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗು ಎಂದು ಸಮಾಧಾನ ಪಡಿಸಿದರು. ಆದರೆ ಧನ್ಯ ಮನಸ್ಸಿನಲ್ಲಿ ಹೊಸ ನಿರ್ಧಾರವೊಂದು ಮೊಳಕೆ ಹೊಡೆಯುತ್ತಿತ್ತು. ತನ್ನ ಅಮ್ಮ ಅನುಭವಿಸುತ್ತಿರುವ ಈ ನರಕಕ್ಕೆ ಒಂದೇ ಕೊನೆ ಹಾಡಲೇಬೇಕು ಎಂದು ಅವಳು ಅಂದುಕೊಂಡಳು. ಮನೆಯ ಒಳಗಿನಿಂದ ಗಾಯತ್ರಿ ಅವರ ಮಗ ರವಿ ಹೊರಗೆ ಬಂದ. ಅವನು ಧನ್ಯಾಳ ಕಣ್ಣೀರು ಕಂಡರೂ ಕಾಣದಂತೆ ಅಹಂಕಾರದಿಂದ ನಡೆದು ಹೋದ. ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ದೇವರ ದೀಪ ಹಚ್ಚುವಷ್ಟರಲ್ಲಿ ಬೆಳಗ್ಗೆ 7 ಗಂಟೆಯಾಗಿತ್ತು. ಪೂಜೆ ಮುಗಿಸಿ ಕೈ ಮುಗಿಯುತ್ತಿದ್ದ ಧನ್ಯಾಳಿಗೆ ಹಾಲಿನಿಂದ ದೊಡ್ಡಮ್ಮನ ಕರ್ಕಶ ಧ್ವನಿ ಕೇಳಿಸಿತು. ಏನೇ ಕತ್ತೆ, ಇನ್ನೂ ಕಾಫಿ ರೆಡಿಯಾಗಿಲ್ವಾ? ಬೇಗ ತಗೊಂಡು ಬಾ ಎಂದು ಗಾಯತ್ರಿ ಟಿವಿಯಲ್ಲಿ ಅಂದಿನ ರಾಶಿ ಭವಿಷ್ಯ ನೋಡುತ್ತಾ ಕೂಗಾಡಿದರು. ದೊಡ್ಡಮ್ಮನ ಕೂಗಿಗೆ ಬೆಚ್ಚಿಬಿದ್ದ ಧನ್ಯ ಗಡಿಬಿಡಿಯಿಂದ ಅಡುಗೆ ಮನೆಗೆ ಓಡಿ ಕಾಫಿ ಸಿದ್ಧಪಡಿಸಿದಳು. ನಡುಗುವ ಕೈಗಳಿಂದಲೇ ಕಪ್ಪಿಗೆ ಕಾಫಿ ಸುರಿದು ಭಯದಿಂದಲೇ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹಾಲಿಗೆ ಒಂದು ದೊಡ್ಡಮ್ಮನಿಗೆ ಕಾಫಿ ನೀಡಿದಳು. ಗಾಯತ್ರಿ ಒಮ್ಮೆ ಗಡಿಯಾರ ನೋಡಿ ಮುಖ ಸಿಂಡರಿಸಿದರು. ನಾನು ಕಾಫಿ ಕೇಳಿ 5 ನಿಮಿಷ ಆಯಿತು, ಈಗ ತರ್ತಿದ್ಯಾ? ತಗೋ, ನೀನೇ ಕುಡಿ ಈ ಕಾಫಿನ ಎನ್ನುತ್ತಾ ಕೈಯಲ್ಲಿದ್ದ ಬಿಸಿ ಬಿಸಿ ಕಾಫಿಯನ್ನು ಧನ್ಯಾಳ ಮುಖಕ್ಕೆ ಎರಚಿದರು. ಅಮ್ಮ ಎಂದು ಕಿರುಚುತ್ತಾ ಧನ್ಯ ಅಲ್ಲಿಂದ ಓಡಿ ಹೋದಳು. ಬಿಸಿ ಕಾಫಿಯ ಶಾಖಕ್ಕೆ ಅವಳ ಬಿಳಿ ಚರ್ಮದ ಮುಖವೆಲ್ಲ ಸುಟ್ಟು ಹೋಗಿ ಟೊಮೆಟೊ ಹಣ್ಣಿನಂತೆ ಕೆಂಪಾಗಿತ್ತು.
ಮುಖವೆಲ್ಲ ಉರಿಯುತ್ತಿತ್ತು. ಅತ್ತ ಕೊಟ್ಟಿಗೆಯಲ್ಲಿ ದನಗಳ ಕೆಲಸ ಮಾಡುತ್ತಿದ್ದ ಕಲ್ಯಾಣಿಯವರು ಮಗಳ ಕಿರುಚಾಟ ಕೇಳಿ ಗಾಬರಿಯಿಂದ ಓಡಿ ಬಂದರು. ಮಗಳ ಮುಖ ನೋಡಿ ಹೌಹಾರಿದ ಅವರು, ಧನ್ಯ, ಏನಮ್ಮ ಇದು, ಮುಖ ಯಾಕೆ ಹೀಗಾಗಿದೆ, ಏನಾಯ್ತು ಮಗಳೇ ಎಂದು ಆತಂಕದಿಂದ ಕೇಳಿದರು. ಧನ್ಯ ಬಿಕ್ಕಿ ಬಿಕ್ಕಿಯಾಡುತ್ತಾ ನಡೆದ ವಿಷಯವನ್ನೆಲ್ಲ ವಿವರಿಸಿದಳು. ತನ್ನ ಮಗಳಿಗೆ ಕಣ್ಣೆದುರೇ ಇಷ್ಟೊಂದು ಅನ್ಯಾಯವಾಗುತ್ತಿದ್ದರೂ ಏನೂ ಮಾಡಲಾಗದ ಅಸಹಾಯಕತೆ ಕಲ್ಯಾಣಿಯವರನ್ನು ಕಾಡಿತು. ಮಗಳ ಮುಂದೆ ಕಣ್ಣೀರು ಹಾಕಬಾರದೆಂದು ಹಠ ಹಿಡಿದ ಅವರು, ಬಾ ಇಲ್ಲಿ ಮಗಳೇ ಎಂದು ಕರೆದರು. ಅಲ್ಲಿಯ ದನಗಳಿಗೆ ನೀರು ಕುಡಿಸಲು ಕಟ್ಟಿದ್ದ ಪುಟ್ಟ ಬಾವಿ ಕಟ್ಟೆಯ ಬಳಿ ಕರೆದೊಯ್ದು ತಣ್ಣನೆಯ ನೀರನ್ನು ತೆಗೆದು ಧನ್ಯಾಳ ಮುಖಕ್ಕೆ ಮೆಲ್ಲಗೆ ಹಾಕಿದರು. ತಣ್ಣನೆಯ ಸ್ಪರ್ಶಕ್ಕೆ ಧನ್ಯಾಳ ಮುಖದ ಉರಿ ಸ್ವಲ್ಪ ಕಡಿಮೆಯಾದಂತಾಯಿತು. ಕಲ್ಯಾಣಿಯವರು ಮಗಳ ಮುಖವನ್ನು ಪ್ರೀತಿಯಿಂದ ಸವರುತ್ತಾ, ಧನ್ಯ, ಇವತ್ತು ನೀನು ಕಾಲೇಜಿಗೆ ಹೋಗೋದು ಬೇಡ ಮಗಳೇ, ಸರೋಜಾ ಅಜ್ಜಿ ಮನೆಗೆ ಹೋಗಿ ಮಲ್ಕೋ, ನಾನು ಇಲ್ಲಿ ಹೇಗೋ ನಿಭಾಯಿಸ್ತೀನಿ ಎಂದರು. ಆದರೆ ಧನ್ಯ ಕಣ್ಣೀರು ಒರೆಸಿಕೊಳ್ಳುತ್ತಾ, ಬೇಡಮ್ಮ, ಎಕ್ಸಾಮ್ ಹತ್ರ ಬರ್ತಿದೆ, ಈ ಸಮಯದಲ್ಲಿ ರಜೆ ಹಾಕೋದು ಬೇಡ, ಈಗ ಉರಿ ಸ್ವಲ್ಪ ಕಮ್ಮಿಯಾಗಿದೆ, ನಾನು ಹೋಗಿ ತಿಂಡಿ ಮಾಡ್ತೀನಿ, ಇಲ್ಲ ಅಂದರೆ ಅದಕ್ಕೂ ದೊಡ್ಡಮ್ಮ ರಗಳೆ ಮಾಡಿದ ನಿನಗೆ ಕಷ್ಟ ಎನ್ನುತ್ತಾ ಧೈರ್ಯ ತಂದುಕೊಂಡು ಅಡುಗೆ ಮನೆಯತ್ತ ನಡೆದಳು. ತೋಟದಿಂದ ಮನೆಗೆ ಮರಳಿದ ರಮೇಶ್ ಅವರು ಜೋರಾಗಿ, ಕಲ್ಯಾಣಿ, ಕಲ್ಯಾಣಿ ಎಲ್ಲಿದ್ದೀಯಾ ಎಂದು ಕೂಗುತ್ತಾ ಒಳಬಂದವರು. ಕಲ್ಯಾಣಿ ತಲೆ ತಗ್ಗಿಸಿ ಮೌನವಾಗಿ ಅವರ ಮುಂದೆ ಬಂದು ನಿಂತಾಗ ರಮೇಶ್ ಅವರಿಗೆ ಮನೆಯಲ್ಲಿ ಏನೋ ಅಹಿತಕರ ಘಟನೆ ನಡೆದಿದೆ ಎಂಬುದು ತಕ್ಷಣವೇ ಅರ್ಥವಾಯಿತು. ಏನಾಯ್ತು ಕಲ್ಯಾಣಿ, ಮುಖ ಯಾಕೆ ಹೀಗೆ ಮಾಡ್ಕೊಂಡಿದ್ದೀಯಾ ಎಂದು ಒತ್ತಾಯಿಸಿ ಕೇಳಿದಾಗ ಕಲ್ಯಾಣಿ ಹೆದರುತ್ತಲೇ ಗಾಯತ್ರಿ ಮಾಡಿದ ಕೆಲಸವನ್ನೆಲ್ಲ ವಿವರಿಸಿದರು. ರಮೇಶ್ ಅವರ ಕೋಪ ನೆತ್ತಿಗೇರಿತು. ಗಾಯತ್ರಿ, ಗಾಯತ್ರಿ ಎಂದು ಸಿಂಹದಂತೆ ಗರ್ಜಿಸಿದರು. ಮೇಲಿನ ಕೋಣೆಯಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಗಾಯತ್ರಿ ಗಂಡನ ಕೂಗಾಟ ಕೇಳಿ ಅಸಮಾಧಾನದಿಂದಲೇ ಕೆಳಗೆ ಬಂದರು. ಏನ್ರಿ ನಿಮ್ದು ಈ ಕೂಗಾಟ, ಮಗು ಮಲಗಿದೆ, ಅದಕ್ಕೆ ಎಚ್ಚರ ಆಗಲ್ವಾ ಅಂತ ಸ್ವಲ್ಪನೂ ಜ್ಞಾನ ಇಲ್ವಾ ನಿಮಗೆ ಎಂದು ಉಡಾಫೆಯಿಂದಲೇ ಉತ್ತರಿಸಿದರು. ರಮೇಶ್ ಕೆಂಡಾಮಂಡಲವಾಗಿ, ಹೌದು, ದೊಡ್ಡ ಮಗು, 25 ವರ್ಷದ ಮಗು, ನಿನ್ನ ಮಗಳು ಶ್ರೇಯ 8 ಗಂಟೆಯಾದರೂ ಇನ್ನೂ ಬಿದ್ಕೊಂಡಿದ್ದಾಳಲ್ಲ, ಅವಳಿಗೆ ಏನು ಜವಾಬ್ದಾರಿ ಇದೆ? ನಮ್ಮ ಧನ್ಯ ಇನ್ನು ಚಿಕ್ಕವಳು, 19 ವರ್ಷದ ಮಗು, ಅವಳು ಅಂತಹ ಮಗುವಿಗೆ ಅಷ್ಟು ಹಿಂಸೆ ಕೊಡ್ತಿದ್ದೀಯಲ್ಲ, ನೀನು ಮನುಷ್ಯ ಎಂದು ಪ್ರಶ್ನಿಸಿದರು. ಆದರೆ ಗಾಯತ್ರಿ ಸ್ವಲ್ಪವೂ ಪಶ್ಚಾತ್ತಾಪ ಪಡದೆ ರಮೇಶ್ ಅವರಿಗೆ ಎದುರು ಉತ್ತರ ನೀಡುತ್ತಾ ಕೆಟ್ಟದಾಗಿ ಮಾತನಾಡತೊಡಗಿದರು. ನೋಡಿ, ಈ ಮನೆಯಲ್ಲಿ ನನ್ನ ಮಗಳೇ ಮಹಾರಾಣಿ, ಅವಳು ಯಾವಾಗಲಾದರೂ ಹೇಳಿ, ಅದನ್ನು ಕೇಳೋಕೆ ನೀವ್ಯಾರು? ಆ ಕಳ್ಳ ಸಂಬಂಧದಲ್ಲಿ ಹುಟ್ಟಿದ ಮಗುವಿನ ಮೇಲೆ ನಿಮಗೇಕೆ ಇಷ್ಟು ಮಮತೆ ಎಂದು ಗಾಯತ್ರಿ ಹೀಯಾಳಿಸಿದಾಗ ರಮೇಶ್ ಮೌನವಾಗಬೇಕಾಯಿತು. ಇತ್ತ ಧನ್ಯ ಮನಸ್ಸಿನಲ್ಲೇ ಆಳುತ್ತಾ ಕಾಲೇಜಿಗೆ ಬಂದಳು. ಅವಳಿಗೆ ಕಾಲೇಜಿನಲ್ಲಿ ಇದ್ದ ಒಬ್ಬನೇ ಒಬ್ಬ ಆಪ್ತ ಗೆಳತಿ ಅಂದರೆ ಲೀಲಾ. ಧನ್ಯಾಳ ಕೆಂಪಗಾದ ಮುಖ ನೋಡಿ ಲೀಲಾ ಗಾಬರಿಯಾದಳು. ಧನ್ಯ, ಏನಾಯ್ತು ನಿನ್ನ ಮುಖಕ್ಕೆ, ಯಾರಾದರೂ ಹೊಡೆದ್ರಾ ಎಂದು ಆತಂಕದಿಂದ ಕೇಳಿದಳು. ಧನ್ಯ ಏನೂ ಹೇಳಲಾಗದೆ ಮೌನವಾಗಿ ಕಣ್ಣೀರು ಹಾಕಿದಳು. ಆದರೆ ಧನ್ಯಾಳಿಗೆ ಕೇವಲ ಮನೆಯಲ್ಲಿ ಮಾತ್ರವಲ್ಲ, ಕಾಲೇಜಿನಲ್ಲೂ ನೆಮ್ಮದಿ ಇರಲಿಲ್ಲ. ಅಲ್ಲಿನ ಒಬ್ಬ ರೌಡಿ ಅವಳಿಗೆ ಪ್ರತಿದಿನ ತೊಂದರೆ ಕೊಡುತ್ತಿದ್ದ. ಧನ್ಯ, ನಿನ್ನನ್ನು ನೋಡಿದಾಗಿನಿಂದ ಪ್ರೀತಿ ಮಾಡ್ತಿದ್ದೀನಿ, ನೀನು ಎಸ್ ಅನ್ನೋವರೆಗೂ ಬಿಡಲ್ಲ ಎಂದು ಅವಳನ್ನು ಅಡ್ಡಗಟ್ಟಿ ಕಾಡುತ್ತಿದ್ದ. ಮನೆಯಲ್ಲಿ ದೊಡ್ಡಮ್ಮನ ಕಿರುಕುಳ, ಕಾಲೇಜಿನಲ್ಲಿ ಈ ರೌಡಿಯ ಟಾರ್ಚರ್, ಎರಡರ ನಡುವೆ ಧನ್ಯಾಳ ಜೀವನ ಹೈರಾಣವಾಗಿತ್ತು. ತನ್ನ ನೋವನ್ನು ಯಾರ ಹತ್ತಿರ ಹೇಳ್ಕೊಳ್ಬೇಕು ಎಂದು ತಿಳಿಯದೆ ಅವಳು ಅಸಹಾಯಕಳಾಗಿ ನಿಂತಿದ್ದಳು. ಧನ್ಯ ಇವತ್ತು ಸುಮ್ಮನಿರಲಿಲ್ಲ. ಅವಳು ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನನಗೆ ನಿಮ್ಮ ಮೇಲೆ ಯಾವುದೇ ಪ್ರೀತಿ ಇಲ್ಲ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ನನ್ನ ದಾರಿಗೆ ಅಡ್ಡ ಬರಬೇಡಿ ಎಂದು ಗಟ್ಟಿಯಾಗಿಯೇ ಹೇಳಿದಳು. ಧನ್ಯಾಳ ಈ ಧೈರ್ಯ ನೋಡಿ ಆ ರೌಡಿಯ ಬಲಗೈ ಬಂಟನಿದ್ದ ಪಟಲಾಂ ನಗತೊಡಗಿದನು. ನೋಡ್ರೋ, ನಮ್ಮ ಬಾಸ್ ಬೆನ್ನತ್ತಿದ್ರು ಈ ಹುಡುಗಿ ಇಷ್ಟೊಂದು ಸೊಕ್ಕಿನಿಂದ ಮಾತಾಡ್ತಿದ್ದಾಳೆ ಎಂದು ಅವರು ಅವಹೇಳನ ಮಾಡಿದರು. ಆ ರೌಡಿ ಮಾತ್ರ ಮುಖ ಸಣ್ಣಗೆ ಮಾಡಿಕೊಂಡು, ಧನ್ಯ, ನೀನು ಇವತ್ತು ಇಲ್ಲ ಅಂದಿರ್ಬೋದು, ಆದರೆ ನಾಳೆ ನೀನೇ ನನ್ನ ಹತ್ರ ಬರ್ತೀಯ ನೋಡು ಎಂದು ಹೇಳಿ ಅಲ್ಲಿಂದ ಹೋದ. ಧನ್ಯ ಮತ್ತು ಲೀಲಾ ಹೆಚ್ಚು ಮಾತು ಬೆಳೆಸದೆ ತಲೆ ತಗ್ಗಿಸಿ ಕಾಲೇಜು ಮುಗಿಸಿ ಬೇಗನೆ ಮನೆಗೆ ನಡೆದರು. ಧನ್ಯಾಳ ಮನಸ್ಸಿನಲ್ಲಿ ಮನೆಯಲ್ಲಿ ಏನಾಗುತ್ತಿದೆಯೋ ಎಂಬ ಭಯವಿತ್ತು. ಧನ್ಯ ಮನೆಗೆ ಕಾಲಿಡುತ್ತಿದ್ದಂತೆಯೇ ಅಲ್ಲಿ ಹಳೆಯ ಮುಖವೊಂದು ಕಂಡಿತು. ಅವಳು ಬೇರಾರೂ ಅಲ್ಲ, ಗಾಯತ್ರಿಯ ತಾಯಿ ಗಿರಿಜಮ್ಮ. ಗಾಯತ್ರಿಗೆ ಮಗಳ ಮೇಲೆ ಎಷ್ಟು ಅಕ್ಕರೆಯೋ ಗಿರಿಜಮ್ಮನಿಗೆ ತನ್ನ ಮಗಳು ಮತ್ತು ಮೊಮ್ಮಗಳ ಮೇಲೆ ಅಷ್ಟೇ ಮಮತೆ. ಆದರೆ ಕಲ್ಯಾಣಿ ಮತ್ತು ಧನ್ಯ ಕಂಡ್ರೆ ಇವರಿಗೂ ಆಗದು. ಗಿರಿಜಮ್ಮ ಸೋಫಾದ ಮೇಲೆ ಕುಳಿತು ಎಲೆ ಅಡಿಕೆ ಜಗಿಯುತ್ತಿದ್ದರು. ಧನ್ಯ ಒಳಬರುತ್ತಿದ್ದಂತೆಯೇ ಚುಚ್ಚು ಮಾತು ಶುರು ಮಾಡಿದರು. ಓಹೋ ಮಹಾರಾಣಿ, ಕಾಲೇಜಿನಿಂದ ಬಂದ್ರಲ್ಲ, ಕಾಲೇಜಿಗೆ ಹೋಗೋದು ಓದೋಕ್ಕೋ ಅಥವಾ ಯಾರನ್ನಾದರೂ ಬುಟ್ಟಿಗೆ ಹಾಕೊಳ್ಳೋಕ್ಕೋ? ಅಮ್ಮ ಮಾಡಿದ್ನೇ ಮಗಳು ಮಾಡ್ತಾಳಲ್ವೇ ಎಂದು ನಗುತ್ತಾ ಹೀಯಾಳಿಸಿದರು. ಧನ್ಯ ಮೌನವಾಗಿ ಒಳಗೆ ಹೋಗಲು ಪ್ರಯತ್ನಿಸಿದಾಗ ಅಷ್ಟರಲ್ಲಿ ಅಲ್ಲಿಗೆ ಬಂದ ಶ್ರೇಯ ಅವಳನ್ನು ಅಡ್ಡಗಟ್ಟಿದಳು. ಶ್ರೇಯ ತನ್ನ ಕೈಯಲ್ಲಿದ್ದ ಕಾಫಿ ಕಪ್ಪನ್ನು ಧನ್ಯಾಳ ಕೈಗೆ ತುರುಕಿ, ಏ ಧನ್ಯ, ಇವತ್ತೇನು ಅಪ್ಪ ಬಂದು ನಿನ್ನ ಪರವಾಗಿ ಮಾತಾಡಿದ್ರು ಅಂತ ತುಂಬ ಮೆರೆಬೇಡ. ಮೊದಲು ಹೋಗಿ ನನ್ನ ರೂಮ್ ಕ್ಲೀನ್ ಮಾಡು, ನನ್ನ ಬಟ್ಟೆಗಳನ್ನೆಲ್ಲ ಮಡಚಿ ಇಡು. ನಾನು ಇವತ್ತು ಸಂಜೆ ಪಾರ್ಟಿಗೆ ಹೋಗಬೇಕು.
ಅಲ್ಲಿಯವರೆಗೂ ನೀನು ನನ್ನ ಕೆಲಸದಳಾಗಿ ಇರಬೇಕು ಅಷ್ಟೇ ಎಂದು ಆದೇಶಿಸಿದರು. ಧನ್ಯ ಅಸಹಾಯಕತೆಯಿಂದ ಕಲ್ಯಾಣಿಯವರನ್ನು ನೋಡಿದಳು. ಕಲ್ಯಾಣಿಯವರು ಅಡುಗೆ ಮನೆಯ ಮೂಲೆಯಲ್ಲಿ ನಿಂತು ಕಣ್ಣೀರು ಹಾಕುತ್ತಿದ್ದರು. ಗಿರಿಜಮ್ಮ ಮತ್ತು ಗಾಯತ್ರಿ ಸೇರಿ ಕಲ್ಯಾಣಿಯವರಿಗೂ ಕೆಲಸದ ಮೇಲೆ ಕೆಲಸ ಕೊಡುತ್ತಾ ಮಾತಿನಿಂದ ಚುಚ್ಚುತ್ತಿದ್ದರು. ನೋಡು ಗಾಯತ್ರಿ, ಇವರನ್ನು ಹೀಗೆ ಸುಮ್ಮನೆ ಬಿಡಬೇಡ. ಈ ಮನೆ ನಮ್ದು, ಇವರು ಇಲ್ಲಿ ಉಂಡು ಬಿದ್ದಿದ್ದವರು ಅಷ್ಟೇ ಎಂದು ಗಿರಿಜಮ್ಮ ವಿಷ ಕಾರುತ್ತಿದ್ದರು. ಸಂಜೆ ಶ್ರೇಯ ಪಾರ್ಟಿಗೆ ರೆಡಿಯಾಗುತ್ತಿದ್ದಳು. ಧನ್ಯ ಅವಳ ರೂಮ್ ಕ್ಲೀನ್ ಮಾಡಿ ಬಟ್ಟೆ ಮಡಚಿಟ್ಟು ಸುಸ್ತಾಗಿ ಕೂತಿದ್ದಳು. ಇದ್ದಕ್ಕಿದ್ದಂತೆ ಶ್ರೇಯಾಗೆ ಒಂದು ಕುತಂತ್ರ ತೋಚಿತು. ಧನ್ಯ, ಎದ್ದು ರೆಡಿಯಾಗು, ನಿನಗೂ ಆ ಪಾರ್ಟಿಯ ರುಚಿ ಏನೆಂದು ತೋರಿಸ್ತೀನಿ. ನೀನು ನನ್ನ ಜೊತೆ ಪಾರ್ಟಿಗೆ ಬರ್ತೀಯಾ ಎಂದಳು ಶ್ರೇಯ. ಮುಖದಲ್ಲಿ ಕೂಕದ ನಗೆಯೊಂದಿಗೆ ಧನ್ಯ ಗಾಬರಿಯಾದಳು. ಬೇಡ ಶ್ರೇಯ ಅಕ್ಕ, ನನಗೆ ಆ ಹೈಫೈ ಪಾರ್ಟಿ ಎಲ್ಲ ಬೇಡ, ನಾನು ಮನೆಯಲ್ಲೇ ಇರ್ತೀನಿ ಎಂದು ನಯವಾಗಿ ನಿರಾಕರಿಸಿದಳು. ಆದರೆ ಶ್ರೇಯ ಬಿಡಲಿಲ್ಲ. ನನ್ನ ಮಾತು ಕೇಳಿಲ್ಲ ಅಂದರೆ ಇವತ್ತು ರಾತ್ರಿ ನಿನ್ನ ಅಮ್ಮನಿಗೆ ಊಟ ಸಿಗಲ್ಲ, ನೆನ್ಪಿಟ್ಕೋ ಎಂದು ಬೆದರಿಸಿದಳು. ತನ್ನಿಂದ ಅಮ್ಮ ಉಪವಾಸ ಇರಬಾರ್ದು ಎಂದು ಅಸಹಾಯಕಳಾಗಿ ಧನ್ಯ ರೆಡಿಯಾದಳು. ಶ್ರೇಯ ಅವಳಿಗೆ ತನ್ನ ಹಳೆಯ ಆದರೆ ಸ್ವಲ್ಪ ಆಕರ್ಷಕವಾದ ಡ್ರೆಸ್ ಒಂದನ್ನು ಕೊಟ್ಟಳು. ಧನ್ಯ ಆ ಡ್ರೆಸ್ ಧರಿಸಿ ಹೊರಗೆ ಬಂದಾಗ ಅವಳ ನೈಸರ್ಗಿಕ ಸೌಂದರ್ಯ ಶ್ರೇಯಾಳಿಗಿಂತಲೂ ಎದ್ದು ಕಾಣುತ್ತಿತ್ತು. ಇದನ್ನು ನೋಡಿ ಶ್ರೇಯಾಳ ಮನಸ್ಸಿನಲ್ಲಿ ಅಸೂಯೆ ತಲೆದೂರಿತು. ಶ್ರೇಯ ಮತ್ತು ಧನ್ಯ ಪಾರ್ಟಿ ನಡೆಯುತ್ತಿದ್ದ ಒಂದು ದೊಡ್ಡ ಹೋಟೆಲ್ಗೆ ಹೋದರು. ಅಲ್ಲಿನ ವಾತಾವರಣ, ಲೌಡ್ ಮ್ಯೂಸಿಕ್ ಮತ್ತು ಅಲ್ಲಿನ ಜನ ಧನ್ಯಾಳಿಗೆ ತುಂಬಾ ಅಪರಿಚಿತವಾಗಿತ್ತು. ಶ್ರೇಯಾಳ ಫ್ರೆಂಡ್ಸ್ ಹೈ ಸೊಸೈಟಿ ಹುಡುಗರು ಮತ್ತು ಹುಡುಗಿಯರಾಗಿದ್ದರು. ಶ್ರೇಯ ತನ್ನ ಫ್ರೆಂಡ್ಸ್ಗೆ ಧನ್ಯಾಳನ್ನು ಪರಿಚಯಿಸಿದಳು. ಹೇ ಫ್ರೆಂಡ್ಸ್, ಇವಳು ನನ್ನ ಕಸಿನ್ ಧನ್ಯ, ಸ್ವಲ್ಪ ಹಳ್ಳಿಯಿಂದ ಬಂದವಳು, ಈ ಪಾರ್ಟಿಗೆ ಹೊಸವಳು ಎಂದು ಪರಿಚಯಿಸಿದಳು. ಶ್ರೇಯಾಳ ಗ್ಯಾಂಗ್ನಲ್ಲಿ ವಿಕ್ರಮ್ ಎಂಬ ಹುಡುಗನಿದ್ದ. ಅವನು ಶ್ರೇಯಾಳ ಇಷ್ಟದ ಹುಡುಗನಾಗಿದ್ದರೂ ಅವನು ಧನ್ಯಾಳನ್ನು ನೋಡಿದ ತಕ್ಷಣ ಆಕರ್ಷಿತನಾದ. ಅವನು ಧನ್ಯಾಳ ಹತ್ತಿರ ಬಂದು, ಹೇ ಧನ್ಯ, ಡ್ಯಾನ್ಸ್ ಮಾಡೋಣ ಬಾ ಎಂದು ಅವಳ ಕೈ ಹಿಡಿಯಲು ಪ್ರಯತ್ನಿಸಿದ. ಧನ್ಯ ಹೆದರಿ ಹಿಂದೆ ಸರಿದಳು. ಬೇಡ, ನನಗೆ ಡ್ಯಾನ್ಸ್ ಬರಲ್ಲ ಎಂದಳು. ವಿಕ್ರಮ್ ಬಿಡದೆ, ಬಾ ಪರವಾಗಿಲ್ಲ, ನಾನೇ ಕಲಿಸ್ತೀನಿ ಎಂದು ಅವಳ ತೋಳನ್ನು ಜೋರಾಗಿ ಹಿಡಿದ. ಧನ್ಯಾಳಿಗೆ ಮುಜುಗರ ಮತ್ತು ನೋವಾಯಿತು. ಪ್ಲೀಸ್ ನನ್ನನ್ನು ಬಿಡಿ ಎಂದು ಅವಳು ಬಲವಂತವಾಗಿ ಕೈ ಬಿಡಿಸಿಕೊಂಡಳು. ಇದನ್ನು ನೋಡಿದ ಶ್ರೇಯಾಳ ಮುಖ ಕೆಂಪಗಾಯಿತು. ವಿಕ್ರಮ್ ಧನ್ಯಾಳನ್ನು ಅಷ್ಟೊಂದು ಇಷ್ಟಪಡುತ್ತಿರುವುದು ಅವಳಿಗೆ ಸಹಿಸಲಾಗಲಿಲ್ಲ. ಅವಳು ಧನ್ಯಾಳ ಹತ್ತಿರ ಬಂದು ಜೋರಾಗಿ ಅವಳ ತೋಳು ಹಿಡಿದು ಎಳೆದಳು. ನೀನು ಇಲ್ಲಿಗೂ ಬಂದು ಎಲ್ಲರ ಮುಂದೆ ತೊಂದರೆ ಕೊಡ್ತಿದ್ದೀಯಾ? ನಿನಗೆ ಈ ಪಾರ್ಟಿಯಲ್ಲಿ ಹೇಗಿರಬೇಕು ಅಂತಾನೂ ಗೊತ್ತಿಲ್ವಾ ಎಂದು ಎಲ್ಲರ ಮುಂದೆಯೇ ಅವಹೇಳನ ಮಾಡಿದಳು. ಅಕ್ಕ, ನಾನೆಲ್ಲಿ ಇಲ್ಲಿಗೆ ಬರ್ತೀನಿ ಅಂದೆ ಅಂತ ಅವಳ ಮುಖ ನೋಡಿದಳು ಧನ್ಯ. ಹೌದು, ನಾನೇ ನಿನಗೆ ಬರೋಕೆ ಹೇಳಿದ್ದು, ಈಗ ನೀನೇ ಇಲ್ಲಿ ಅಸಭ್ಯವಾಗಿ ವರ್ತಿಸ್ತಿದ್ದೀಯಾ. ವಿಕ್ರಮ್ ನಿನಗೆ ಡ್ಯಾನ್ಸ್ ಮಾಡೋಕೆ ಕೇಳಿದರೆ ಏನು ತಪ್ಪು ಎಂದು ಶ್ರೇಯಾ ಕಿರುಚಿದಳು. ಧನ್ಯ ಕಣ್ಣೀರು ಹಾಕುತ್ತಾ ಅವನು ನನ್ನ ಕೈ ಹಿಡಿದು ಎಳೆದ. ಶ್ರೇಯಾ ಅಕ್ಕ, ನನಗೆ ಮುಜುಗರ ಆಯಿತು ಎಂದಳು. ಸಾಕು ನಿನ್ನ ಹಳ್ಳಿಯ ನಟನೆ, ಈ ಪಾರ್ಟಿಯಲ್ಲಿ ಎಲ್ಲರೂ ಹಾಗೇ ಇರೋದು, ನಿನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಅಂದರೆ ಈಗಲೇ ಹೊರಡು ಎಂದು ಶ್ರೇಯಾ ಎಲ್ಲರ ಮುಂದೆಯೇ ಅವಳನ್ನು ಅಸಭ್ಯವಾಗಿ ನಡೆದುಕೊಂಡಳು. ಶ್ರೇಯಾಳ ಫ್ರೆಂಡ್ಸ್ ಧನ್ಯಾಳನ್ನು ನೋಡಿ ನಗತೊಡಗಿದರು. ಧನ್ಯಾಳ ಮನಸ್ಸು ಒಡೆದು ಹೋಗಿತ್ತು. ಅಸಹಾಯಕಳಾದ ಧನ್ಯ ಎಲ್ಲರ ಮುಂದೆಯೇ ಅವಮಾನಕ್ಕೊಳಗಾಗಿ ಕಣ್ಣೀರು ಹಾಕುತ್ತಾ ಪಾರ್ಟಿಯಿಂದ ಹೊರಗೆ ಓಡಿ ಹೋದಳು. ಹೊರಗಿನ ಕತ್ತಲಲ್ಲಿ ಅವಳಿಗೆ ಈಗ ಎಲ್ಲಿಗೆ ಹೋಗಬೇಕು ಎಂದು ತಿಳಿಯಲಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ನೆಚ್ಚಿಮೆಚ್ಚಿನ ಹೊಸ ಕಥೆಗಾಗಿ ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.